ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಕಾರ್ಯವೈಖರಿ ಬಗ್ಗೆ ಬೇಸತ್ತ ಸದಸ್ಯರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಕೈಗೊಂಡ ಘಟನೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಪೋತಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಪೋತಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿರೋ ಅಶ್ವಿನಿ ಅವರ ಕಾರ್ಯವೈಖರಿಯ ಬಗ್ಗೆ ಕೆಲ ಸದಸ್ಯರು ಅಪೇಕ್ಷೆ ಹೊರಹಾಕಿದ್ರು. ಈ ಬಗ್ಗೆ ಮಧುಗಿರಿ ಉಪವಿಭಾಗಾಧಿಕಾರಿಗೆ ಸದಸ್ಯರು ದೂರನ್ನ ಕೂಡ ನೀಡಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯರ ದೂರಿನನ್ವಯ ಉಪವಿಭಾಗಾಧಿಕಾರಿ ಶಿವಪ್ಪ ಅವರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಗೆ ನೋಟಿಸ್ ನೀಡಿದ್ರು. ಈ ನೋಟಿಸ್ನ ಹಿನ್ನೆಲೆಯಲ್ಲಿ ಇವತ್ತು ಪೋತಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಲಾಯಿತು. ಅವಿಶ್ವಾಸ ಗೊತ್ತುವಳಿ ಹಿನ್ನೆಲೆ ಪೋತಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಉಪವಿಭಾಗಾಧಿಕಾರಿ ಶಿವಪ್ಪ ಹಾಗೂ ತಹಸೀಲ್ದಾರ್ ವರದರಾಜು ಭೇಟಿ ನೀಡಿದ್ರು. ಅವಿಶ್ವಾಸ ಸಭೆ ಇತ್ತು. ಈ ದಿನ ಸಭೆ ನಡೆದಿದೆ. ಈ ಸಭೆಗೆ ಸಂಬಂಧಪಟ್ಟಂತೆ ಮಾನ್ಯ ಹೈಕೋರ್ಟ್ನ ಆದೇಶದಂತೆ ಆ ಸಭೆಯ ವರದಿಯನ್ನು ಮಾನ್ಯ ಹೈಕೋರ್ಟ್ಗೆ ಸಲ್ಲಿಸಲಾಗುವುದು. ಹೈಕೋರ್ಟ್ ಆದೇಶದ ನಿರ್ದೇಶನದಂತೆ ಮುಂದಿನ ಕ್ರಮ ವಹಿಸಲಾಗುವುದು. ಈಗ ರಾಜ್ಯಾದ್ಯಂತ ಇದು ರೇಷನ್ ಕಾರ್ಡ್ ಒಂದು ಸಮಸ್ಯೆ ಆಗಿದೆಯಲ್ಲ ಸರ್, ನಮ್ಮ ತಾಲೂಕಲ್ಲೂ ಸುಮಾರು ಇದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಿದೆ, ಅದರ ಬಗ್ಗೆ ಅದನ್ನು ಆಹಾರ ಇಲಾಖೆಯಿಂದ ಪರಿಶೀಲನೆ ಮಾಡಿ ಯಾರು ನಿಜವಾಗಿರ್ತಕ್ಕಂಥ ಫಲಾನುಭವಿಗಳಿಗೆ ಆಗಬೇಕು ಅದನ್ನು ರೆಕ್ಟಿಫಿಕೇಷನ್ ಮಾಡಿ ಕೊಡೋಂಥ ಕೆಲಸವನ್ನು ಮಾಡುತ್ತೆ. ಸರ್, ಜಮೀನು ಇಲ್ಲದ್ರೆ ಅತಿ ಬಡವರದೇ ಕ್ಯಾನ್ಸಲ್ ಆಗ್ತಾ ಇದೆ. ನಮ್ಮ ತಾಲೂಕಲ್ಲಿ ನಮ್ಮ ONS ಪಡೆಯೋಬ್ಲೆ ಸುಮಾರು ಜನ ಕ್ಯಾನ್ಸಲ್ ಆಗಿದೆ. ಬಡತನ ರೇಖೆಗಿಂತ ಕಡಿಮೆ ಇದ್ದಾರೆ, ಅವ್ರಿಗೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ. ಅದನ್ನು ಫುಡ್ ಡಿಪಾರ್ಟ್ಮೆಂಟಿಂದ ವೆರಿಫೈ ಆಗುತ್ತೆ. ವೆರಿಫೈ ಆಗಿ ಎಲಿಜಿಬಲ್ ಇರ್ತಕ್ಕಂಥವ್ರಿಗೆ ಕೊಡುವಂಥ ಕೆಲಸ ಆಗುತ್ತೆ. ಮತ್ತೆ ಅವ್ರಿಗೇನು ಅವಕಾಶ ಕಲ್ಪಿಸುವ ಇದೆ ಸರ್ಕಾರ, ಅದು ಸ್ಟೇಟ್ ಇಶ್ಯೂ ಆಗಿರೋದ್ರಿಂದ ಸರ್ಕಾರ ಡಿಸಿಷನ್ ತಗೊಳ್ಳುತ್ತೆ. ಇನ್ನು ಅವಿಶ್ವಾಸ ನಿರ್ಣಯದ ಬಳಿಕ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಿನಿ, ನನ್ನ ವಿರುದ್ಧ ಯಾವ ಕಾರಣಕ್ಕೆ ಅವಿಶ್ವಾಸ ನಿರ್ಣಯ ಮಂಡಿಸುತ್ತಿದ್ದಾರೆ ಅನ್ನೋದಕ್ಕೆ ಸದಸ್ಯರು ಉತ್ತರ ನೀಡಿಲ್ಲ. ಹೀಗಾಗಿ ನಾನು ಈ ಸಂಬಂಧ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯಾಲಯದ ಮುಂದಿನ ಆದೇಶದವರೆಗೂ ಇದನ್ನ ತಡೆಹಿಡಿಬೇಕು ಅಂತಿದ್ದಾರೆ. ಪೋತಕನಹಳ್ಳಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾತಾಡ್ತಿದ್ವಿ. JDS ಅವರು 7 ಜನ ಇದ್ದರು, ಕಾಂಗ್ರೆಸ್ ಅವರು 11 ಜನ ಇದ್ದರು. ಆದ್ದರಿಂದ ನಮಗೂ ಅವ್ರಿಗೂ ಸಮ ಬಂತು. ಲಾಟ್ರಿ ಮೂಲಕ ಅಧ್ಯಕ್ಷರಾಗಿದ್ದೀವಿ. ನಾವು ನರೇಗಾ ಯೋಜನೆ ಕೆಲಸ ಅರ್ಧ ಕೆಲಸ ಮಾಡಿಬಿಟ್ಟು ನಂಗೆ ಪೂರ್ತಿ ಬಿಲ್ ಮಾಡಿ ಅಂತ ಹೇಳ್ಬಿಟ್ಟು ಪ್ರೆಸರ್ ಮಾಡ್ತಾಯಿದ್ರು. ಆದ್ದರಿಂದ ನಾವು ಬಿಲ್ ಮಾಡಲ್ಲ ಅಂದಿದ್ದಕ್ಕೆ ಅವಿಶ್ವಾಸ ಮಂಡನೆ ಮಾಡಿದ್ದಾರೆ. ಈ ಹಿಂದೆ ಅವಧಿಯಲ್ಲಿ ಲಕ್ಷಾಂತರ ರೂಪಾಯಿಗಳು ಲೂಟಿ ಆಗಿದೆ. ಆದ್ದರಿಂದ ನನ್ನ ಅಧ್ಯಕ್ಷತೆಯಲ್ಲಿ ಈ ಥರ ನಡಿಬಾರ್ದು ಅಂತ ಹೇಳ್ಬಿಟ್ಟು ನಾವು ಯಾವುದೇ ಅಕ್ರಮ ಬಿಲ್ಲು, ಬೋಗಸ್ ಬಿಲ್ಲು ಮಾಡ್ತಾ ಇಲ್ಲ, ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ಸದಸ್ಯರೆಲ್ಲರೂ ಅವಿಶ್ವಾಸ ಮಂಡನೆ ಮಾಡಿದ್ದಾರೆ. ಇನ್ನು ಎಷ್ಟು ತಿಂಗಳು ನಿಮ್ದು ಟೈಮ್ ಇತ್ತು? ಇನ್ನು 15 ತಿಂಗಳಿದೆ. 15 ದಿನ ಟೈಮ್ ಇದೆ. ಈಗಲೇ ಅವಿಶ್ವಾಸ ಮಂಡನೆ ಮಾಡಿದ್ದಾರೆ ಸರ್. ನೀವು ಕೋರ್ಟ್ ಹೋಗಿದ್ದೀರಲ್ಲ? ನಾವು ಅದಕ್ಕೆ ನ್ಯಾಯವಾಗಿ ಹೋರಾಡಬೇಕಂತ ಹೇಳ್ಬಿಟ್ಟು ನ್ಯಾಯಾಲಯ ಕೋರ್ಟ್ ಮೆಟ್ಲು ಎತ್ತಿದ್ದೀವಿ.